ಇನ್ನು ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಎಂಎಲ್ಸಿ ಹಟ್ಟಿಹೊಳಿ ಪ್ರಯಾಣಿಸ್ತಾ ಇದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿತ್ತು. ಈ ಅಪಘಾತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅದು ಅಪಘಾತ ಅಲ್ಲ, ಹಿಟ್ ಆ್ಯಂಡ್ ರನ್ ಎಂಬ ಅನುಮಾನ ಮೂಡಿದೆ. ಕಂಟೈನರ್ ಚಾಲಕನ ಬಗ್ಗೆ ಅನುಮಾನ ಹುಟ್ಟಿದೆ. ಆದ್ದರಿಂದ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಪ್ರಸಾದ್ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ. ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು. ಆ್ಯಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತೇಳಿ. ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದರೆ ಇನ್ನೊಂದು ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ. ಸೊ ನಾವು ಅದನ್ನು ಮರಿಬಾರ್ದು. ಇವರು ಕೂಡ ವಿಕ್ಟಿಮೇ. ಈಗ ಅವ್ರನ್ನ ಸತ್ಯಾಸತ್ಯತೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನು ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಎಂಎಲ್ಸಿ ಹಟ್ಟಿಹೊಳಿ ಪ್ರಯಾಣಿಸ್ತಾ ಇದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿತ್ತು. ಈ ಅಪಘಾತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅದು ಅಪಘಾತ ಅಲ್ಲ, ಹಿಟ್ ಆ್ಯಂಡ್ ರನ್ ಎಂಬ ಅನುಮಾನ ಮೂಡಿದೆ. ಕಂಟೈನರ್ ಚಾಲಕನ ಬಗ್ಗೆ ಅನುಮಾನ ಹುಟ್ಟಿದೆ. ಆದ್ದರಿಂದ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಪ್ರಸಾದ್ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ. ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು. ಆ್ಯಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತೇಳಿ. ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದರೆ ಇನ್ನೊಂದು ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ. ಸೊ ನಾವು ಅದನ್ನು ಮರಿಬಾರ್ದು. ಇವರು ಕೂಡ ವಿಕ್ಟಿಮೇ. ಈಗ ಅವ್ರನ್ನ ಸತ್ಯಾಸತ್ಯತೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನು ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಎಂಎಲ್ಸಿ ಹಟ್ಟಿಹೊಳಿ ಪ್ರಯಾಣಿಸ್ತಾ ಇದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿತ್ತು. ಈ ಅಪಘಾತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅದು ಅಪಘಾತ ಅಲ್ಲ, ಹಿಟ್ ಆ್ಯಂಡ್ ರನ್ ಎಂಬ ಅನುಮಾನ ಮೂಡಿದೆ. ಕಂಟೈನರ್ ಚಾಲಕನ ಬಗ್ಗೆ ಅನುಮಾನ ಹುಟ್ಟಿದೆ. ಆದ್ದರಿಂದ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಪ್ರಸಾದ್ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ. ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು. ಆ್ಯಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತೇಳಿ. ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದರೆ ಇನ್ನೊಂದು ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ. ಸೊ ನಾವು ಅದನ್ನು ಮರಿಬಾರ್ದು. ಇವರು ಕೂಡ ವಿಕ್ಟಿಮೇ. ಈಗ ಅವ್ರನ್ನ ಸತ್ಯಾಸತ್ಯತೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನು ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಎಂಎಲ್ಸಿ ಹಟ್ಟಿಹೊಳಿ ಪ್ರಯಾಣಿಸ್ತಾ ಇದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿತ್ತು. ಈ ಅಪಘಾತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅದು ಅಪಘಾತ ಅಲ್ಲ, ಹಿಟ್ ಆ್ಯಂಡ್ ರನ್ ಎಂಬ ಅನುಮಾನ ಮೂಡಿದೆ. ಕಂಟೈನರ್ ಚಾಲಕನ ಬಗ್ಗೆ ಅನುಮಾನ ಹುಟ್ಟಿದೆ. ಆದ್ದರಿಂದ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಪ್ರಸಾದ್ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ. ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು. ಆ್ಯಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತೇಳಿ. ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದರೆ ಇನ್ನೊಂದು ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ. ಸೊ ನಾವು ಅದನ್ನು ಮರಿಬಾರ್ದು. ಇವರು ಕೂಡ ವಿಕ್ಟಿಮೇ. ಈಗ ಅವ್ರನ್ನ ಸತ್ಯಾಸತ್ಯತೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನು ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಎಂಎಲ್ಸಿ ಹಟ್ಟಿಹೊಳಿ ಪ್ರಯಾಣಿಸ್ತಾ ಇದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿತ್ತು. ಈ ಅಪಘಾತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅದು ಅಪಘಾತ ಅಲ್ಲ, ಹಿಟ್ ಆ್ಯಂಡ್ ರನ್ ಎಂಬ ಅನುಮಾನ ಮೂಡಿದೆ.
ಕಂಟೈನರ್ ಚಾಲಕನ ಬಗ್ಗೆ ಅನುಮಾನ ಹುಟ್ಟಿದೆ. ಆದ್ದರಿಂದ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಪ್ರಸಾದ್ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ. ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು, ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು. ಆ್ಯಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತೇಳಿ. ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದರೆ ಇನ್ನೊಂದು ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ ಅವರು. ಸೊ ನಾವು ಅದನ್ನು ಮರಿಬಾರ್ದು. ಇವರು ಕೂಡ ವಿಕ್ಟಿಮೇ. ಈಗ ಅವ್ರನ್ನ ಸತ್ಯಾಸತ್ಯತೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನು ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ MLC ಹಟ್ಟಿಹೊಳಿ ಪ್ರಯಾಣಿಸ್ತಾ ಇದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿತ್ತು. ಈ ಅಪಘಾತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅದು ಅಪಘಾತ ಅಲ್ಲ, ಹಿಟ್ ಆ್ಯಂಡ್ ರನ್ ಎಂಬ ಅನುಮಾನ ಮೂಡಿದೆ. ಕಂಟೈನರ್ ಚಾಲಕನ ಬಗ್ಗೆ ಅನುಮಾನ ಹುಟ್ಟಿದೆ. ಆದ್ದರಿಂದ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಪ್ರಸಾದ್ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ. ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು, ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು. ಆ್ಯಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತೇಳಿ. ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದರೆ ಇನ್ನೊಂದು ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ ಅವರು. ಸೊ ನಾವು ಅದನ್ನು ಮರಿಬಾರ್ದು. ಇವರು ಕೂಡ ವಿಕ್ಟಿಮೇ. ಈಗ ಅವ್ರನ್ನ ಸತ್ಯಾಸತ್ಯತೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನು ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ MLC ಹಟ್ಟಿಹೊಳಿ ಪ್ರಯಾಣಿಸ್ತಾ ಇದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿತ್ತು. ಈ ಅಪಘಾತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅದು ಅಪಘಾತ ಅಲ್ಲ, ಹಿಟ್ ಆ್ಯಂಡ್ ರನ್ ಎಂಬ ಅನುಮಾನ ಮೂಡಿದೆ. ಕಂಟೈನರ್ ಚಾಲಕನ ಬಗ್ಗೆ ಅನುಮಾನ ಹುಟ್ಟಿದೆ. ಆದ್ದರಿಂದ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಪ್ರಸಾದ್ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ. ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು, ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು. ಆ್ಯಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತೇಳಿ. ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದರೆ ಇನ್ನೊಂದು ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ ಅವರು. ಸೊ ನಾವು ಅದನ್ನು ಮರಿಬಾರ್ದು. ಇವರು ಕೂಡ ವಿಕ್ಟಿಮೇ. ಈಗ ಅವ್ರನ್ನ ಸತ್ಯಾಸತ್ಯತೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರು ಕೂಡ ಕ್ಯಾರೆ ಅಂತ ಇಲ್ಲ.